ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ KPSC ಮತ್ತು KEA ಎಲ್ಲ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷವಾದ ಆನ್ಲೈನ್ ಪ್ಯಾಕೇಜನ್ನು ಲಾಂಚ್ ಮಾಡಿದ್ದೇವೆ. ಸೊ ಇದು ಜ್ಞಾನ ಸೇತು 1.0. ಇದರಲ್ಲಿ ನಿಮಗೆ ಸಂಪೂರ್ಣ GSಗೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಗಳು, ಸಂಪೂರ್ಣವಾಗಿ ಹೊಸ ಪಠ್ಯಕ್ರಮದ ತರಗತಿಗಳು, ಸಂವಹನ ಪತ್ರಿಕೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ 3 ತರಗತಿಗಳನ್ನು ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಅದರ ಜೊತೆಗೆ PSI ಅಭ್ಯಾಸವನ್ನು ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪತ್ರಿಕೆ 1ರ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಸೊ ಇಷ್ಟೆಲ್ಲದರ ಜೊತೆಗೆ ಒಟ್ಟು ನಿಮಗೆ 9 ಪುಸ್ತಕಗಳನ್ನು ಕೂಡ ನೀಡಲಾಗುತ್ತೆ. ಇಷ್ಟೆಲ್ಲದರ ಜೊತೆಗೆ ಈ ಪುಸ್ತಕಗಳು ಮತ್ತು ತರಗತಿಯ ಆಧಾರದ ಮೇಲೆ 50 ಅಣುಕು ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಸೊ ಇಷ್ಟೆಲ್ಲ ಟೋಟಲ್ ಪ್ಯಾಕೇಜ್, ಕ್ಲಾಸಸ್, ಬುಕ್ಸ್, ಟೆಸ್ಟ್ ಸೀರೀಸ್ ಎಲ್ಲವನ್ನ ಒಳಗೊಂಡಂತೆ ವೆರಿ ಅಫೋರ್ಡಬಲ್ ಪ್ರೈಸ್ಗೆ ನಾವು ಇದನ್ನು ನೀಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಓನ್ಲಿ ಇನಿಷಿಯಲ್ ಡಿಸ್ಕೌಂಟ್ ಮಾತ್ರ ಆಗಿರುತ್ತೆ. ಸೊ ಗ್ರ್ಯಾಬ್ ದಿಸ್ ಬಿಫೋರ್ ಇಟ್ ಈಸ್ ಗಾನ್. ಸಪೋಸ್ ನೀವು ನಿಮ್ಮ ತರಗತಿಗಳನ್ನು ಆಲ್ರೆಡಿ ಮುಗಿಸಿದ್ರೆ ಸೊ ನೀವು ಕೇವಲ ಪುಸ್ತಕಗಳನ್ನು ಮಾತ್ರ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಪುಸ್ತಕಗಳಿಗಾಗಿ ಮತ್ತು ತರಗತಿಗಳಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಖ್ಯೆಗಳಿಗೆ ಕರೆ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡೋಣ. ಇದು ಸಂಚಿಕೆ ಸಂಖ್ಯೆ 1055, 18ನೇ ಫೆಬ್ರವರಿ 2026ರ ತರಗತಿಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅಥವಾ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಲಪಡಿಸಲು ಸರ್ಕಾರ ಸಹಿ ಅನ್ನು ಪ್ರಾರಂಭಿಸಿದೆ. ಸಹಿ ಏನನ್ನ ಸೂಚಿಸುತ್ತದೆ? ರೀಸೆಂಟ್ಲಿ ದಿ ಗವರ್ಮೆಂಟ್ ಆಫ್ ಇಂಡಿಯಾ launched Sahi to strengthen AI in healthcare system. What does Sahi stand for? So Sahi ಅಂತಕ್ಕಂಥದ್ದು ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಹೆಚ್ಚು ಮಾಡಲಿಕ್ಕೆ ತಂದಿರತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಹಾಗಿದ್ರೆ ಸಹಿಯ ಫುಲ್ ಫಾರ್ಮ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಮಾರ್ಟ್ AI ಫಾರ್ ಹೆಲ್ತ್ ಇಂಡಿಯಾ ಅಂತ ಹೇಳ್ತೇವೆ. ಆರೋಗ್ಯ ಭಾರತಕ್ಕಾಗಿ ಸ್ಮಾರ್ಟ್ AI ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪವಾಗಿರುತ್ತೆ. ಹಾಗಿದ್ರೆ ಈ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ 2 ಇನಿಷಿಯೇಟಿವ್ಸ್ ಅನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಒಂದನ್ನ ಸಹಿ ಅಂತ ಕರೀತೇವೆ, ಇನ್ನೊಂದನ್ನ ಬೋಧ್ ಅಂತ ಕರೀತೇವೆ. ಸೊ ಇವೆರಡನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇವೆರಡೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಸಿಸ್ಟಮ್ ಆಗಿರುತ್ತೆ. ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಿರ್ತಕ್ಕಂಥ ಉಪಕ್ರಮಗಳಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ, ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಏನಿರುತ್ತೆ, ಭಾರತ ದೇಶದ ಆರೋಗ್ಯ ಸೇವಾ ವಲಯ ಏನಿರುತ್ತೆ, ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಡಿಜಿಟಲೈಸೇಷನ್, ಎಥಿಕಲ್ ಯೂಸ್ ಆಫ್ AI ಅಂತ ನಾವೇನು ಹೇಳ್ತೇವೆ, ಕೃತಕ ಬುದ್ಧಿಮತ್ತೆಯನ್ನು ನೈತಿಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಈ 2 ಇನಿಷಿಯೇಟಿವ್ಸ್ ಅನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಮೊದಲು ಸಹಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಸ್ಮಾರ್ಟ್ AI ಫಾರ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಇದರ ಪರ್ಪಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಮಗೆ ಇದರ ಉದ್ದೇಶ ಏನು ಅಂತ ಕೇಳ್ತಾರೆ, accelerate development and deployment of AI based healthcare solutions. ಅಂದ್ರೆ ಕೃತಕ ಬುದ್ಧಿಮತ್ತೆ ಆಧಾರಿತ ಆರೋಗ್ಯ ಪರಿಹಾರಗಳ ಅಭಿವೃದ್ಧಿ ಮತ್ತು ನಿಯೋಜನೆಯನ್ನ ವೇಗಗೊಳಿಸ್ತಕ್ಕಂಥದ್ದು. ಹಾಗಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಏನ್ ಮಾಡುತ್ತೆ ಅಂದ್ರೆ, ಕೆಲವೊಂದು ರೋಗಗಳನ್ನ ನಾವು ಡಯಾಗ್ನೋಸಿಸ್ ಅಥವಾ ತಪಾಸಣೆಯಲ್ಲಿ ನಾವು ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೊಳ್ಬಹುದಾಗಿರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಒಂದು ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಏನಿರುತ್ತೆ, ಸೊ ಅದನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಅನೇಕ AI ಟೆಕ್ನಾಲಜೀಸ್ಗಳು ಬಂದಿರುತ್ತೆ. ಈ ರೀತಿಯ ತಂತ್ರಜ್ಞಾನಗಳನ್ನ ಆರೋಗ್ಯ ಕ್ಷೇತ್ರಕ್ಕೆ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಸಹಿ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಹಾಗಿದ್ರೆ ಈ ಒಂದು ಸಹಿಯ ಫೋಕಸ್ಡ್ ಏರಿಯಾಸ್ ಯಾವುದು ಅಂದ್ರೆ, ಕ್ಲಿನಿಕಲ್ ಡಿಸಿಷನ್ ಸಪೋರ್ಟ್, ಇದನ್ನೇ ನಾನು ಹೇಳಿರ್ತಕ್ಕಂಥದ್ದು, ತಪಾಸಣೆಗಳನ್ನ ಮಾಡಲಿಕ್ಕೆ ಬೆಂಬಲವನ್ನ ನೀಡ್ತಕ್ಕಂಥದ್ದು, ಡಿಸೀಸ್ ಸರ್ವೈವಲೆನ್ಸ್, ರೋಗಗಳ ಕಣ್ಗಾವಲು ಅಂದ್ರೆ ರೋಗಗಳು ಸ್ಪ್ರೆಡ್ ಆಗದ ಹಾಗೆ ತಡಿತಕ್ಕಂಥದ್ದು, ಡಯಾಗ್ನೋಸ್ಟಿಕ್ ಅಂಡ್ ಮೆಡಿಕಲ್ ಇಮೇಜಿಂಗ್ ಅಂದ್ರೆ ರೋಗ ನಿರ್ಣಯ ಮತ್ತೆ ವೈದ್ಯಕೀಯ ಇಮೇಜಿಂಗ್ಗಳು, ಅಂದ್ರೆ ನಮ್ಮ ಎಕ್ಸ್ರೇ ಅಂತ ನಾವು ಕರೀತೇವೆ, CT ಸ್ಕ್ಯಾನ್ ಅಂತ ಕರೀತೇವೆ. ಈ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು, ಪಬ್ಲಿಕ್ ಹೆಲ್ತ್ ಅನಾಲಿಟಿಕ್ಸ್ ಅಂದ್ರೆ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಸಹಿ ಅಪ್ಲಿಕೇಶನ್ ಅಥವಾ ಸಹಿ ಇನಿಷಿಯೇಟಿವ್ ಇಂದ ಮಾಡಬಹುದಾಗಿರುತ್ತೆ. ಸೊ ಸಹಿಯ ಮುಖ್ಯ ಗುರಿ ಏನು, ಕೀ ಗೋಲ್ ಏನು ಅಂತ ನಾವು ನೋಡೋದಾದ್ರೆ, ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ AI ಇನೋವೇಷನ್ ಅಂಡ್ ರಿಯಲ್ ವರ್ಲ್ಡ್
ಹೆಲ್ತ್ ಕೇರ್ ಇಂಪ್ಲಿಮೆಂಟೇಷನ್, ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆ ಏನಿದೆ ಆ್ಯಂಡ್ ನೈಜ ಜಗತ್ತಿನಲ್ಲಿ ಈ ಒಂದು ಆರೋಗ್ಯದ ಅನುಷ್ಠಾನ ಏನಿದೆ, ಸೊ ಇವೆರಡರ ನಡುವೆ ಇರತಕ್ಕಂಥ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಸಪೋರ್ಟ್ಸ್ ಕೊಲಾಬ್ರೇಷನ್ ಬಿಟ್ವೀನ್ ಗವರ್ನಮೆಂಟ್, ಸ್ಟಾರ್ಟ್ಅಪ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಸೊ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಸರ್ಕಾರಗಳಾಗಿರ್ಬೋದು, ಸ್ಟಾರ್ಟ್ಅಪ್ಗಳಾಗಿರ್ಬೋದು, ಸಂಶೋಧನಾ ಸಂಸ್ಥೆಗಳು ಮತ್ತು ಆರೋಗ್ಯ ಪೂರೈಕೆದಾರರು ಏನಿರ್ತಾರೆ, ಸೊ ಅವ್ರನ್ನೆಲ್ಲ ಒಂದು ಏಕೀಕರಣ ಮಾಡ್ತಕ್ಕಂಥದ್ದು ಅಥವಾ ಒಟ್ಟುಗೂಡಿಸುವ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ನಾವು ಬೋಧ್ ಅಂತ ಹೇಳ್ತೇವೆ. ಸೊ ಬೋಧನ್ನು ಬಿಲ್ಡಿಂಗ್ ಓಪನ್ ಡಿಜಿಟಲ್ ಹೆಲ್ತ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಒಂದು ಆಬ್ಜೆಕ್ಟಿವ್ ಏನು ಅಂದರೆ ಕ್ರಿಯೇಟ್ ಎನೇಬ್ಲಿಂಗ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ AI ಇನ್ ಹೆಲ್ತ್. ಆರೋಗ್ಯದಲ್ಲಿ ಕೃತಕ ಬುದ್ಧಿಮತ್ತೆಗಾಗಿ ಡಿಜಿಟಲ್ ಮೂಲಸೌಕರ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಬಿಕಾಸ್ ನಾವು ಯಾವುದೇ AI ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕಾಗಿದ್ರೆ ಅದಕ್ಕೆ ಡಿಜಿಟಲ್ ಡೇಟಾವನ್ನು ಕೊಡಬೇಕಾಗಿರುತ್ತೆ. ಸೊ ಆ ಒಂದು ಡಿಜಿಟಲ್ ಡೇಟಾವನ್ನು ತಯಾರಿ ಮಾಡ್ತಕ್ಕಂಥ ಉದ್ದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಬೋಧ್ ಅಂತ ಕರಿತೇವೆ. ಸೊ ಇದರಲ್ಲಿ ಫೋಕಸ್ ಆಗ್ತಕ್ಕಂಥ ಏರಿಯಾಸ್ ಯಾವುದು ಅಂದರೆ ಡಾಟಾ ಗವರ್ನೆನ್ಸ್ ಫ್ರೇಮ್ವರ್ಕ್, ಅಂದರೆ ಈ ಒಂದು ದತ್ತಾಂಶಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೇವೆ ಅದರ ಒಂದು ಚೌಕಟ್ಟು ಇದರಲ್ಲಿ ಒಳಗೊಂಡಿರುತ್ತೆ. ಇಂಟರ್ ಆಪರೇಬಿಲಿಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಇಂಟರ್ ಆಪರೇಬಿಲಿಟಿ ಮಾನದಂಡಗಳು, ಅಂದರೆ ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಮಾನದಂಡಗಳೇನಿರುತ್ತೆ ಅದು ಒಂದು ಹಾಸ್ಪಿಟಲ್ನಿಂದ ಇನ್ನೊಂದು ಹಾಸ್ಪಿಟಲ್ಗೆ ಅದು ಇಂಟರ್ ಆಪರೇಬಲ್ ಇರಬೇಕು. ಸೊ ಅದನ್ನು ಎನ್ಶೂರ್ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೆಕ್ಯೂರ್ ಡಾಟಾ ಎಕ್ಸ್ಚೇಂಜ್, ಸುರಕ್ಷಿತವಾಗಿ ದತ್ತಾಂಶಗಳನ್ನು ವಿನಿಮಯ ಮಾಡ್ತಕ್ಕಂಥದ್ದು, ಅಂದರೆ ವಿತ್ ಇನ್ ದಿ ಹೆಲ್ತ್ ಕೇರ್ ಸಿಸ್ಟಮ್ ಈ ಒಂದು ಡೇಟಾವನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಎಥಿಕಲ್ ಯೂಸೇಜ್ ಆಫ್ AI, ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ನೈತಿಕವಾಗಿ ಬಳಸಿಕೊಳ್ಳುವ ಮಾರ್ಗಸೂಚಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಬೋಧ್ನ ಅಡಿಯಲ್ಲಿ ಬರ್ತಕ್ಕಂಥ ಉದ್ದೇಶಗಳಾಗಿರುತ್ತೆ. ಅಂಡ್ ಪ್ರಮೋಟ್ಸ್ ರೆಸ್ಪಾನ್ಸಿಬಲ್ AI ಅಲೈನ್ಡ್ ವಿತ್ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ನಾರ್ಮ್ಸ್, ಅಂದರೆ ಈ ಒಂದು ಆರೋಗ್ಯ ದತ್ತಾಂಶಕ್ಕೆ ಸಂಬಂಧಪಟ್ಟಂತೆ ಗೌಪ್ಯತೆ ಮತ್ತು ಭದ್ರತಾ ಮಾನದಂಡಗಳೊಂದಿಗೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಹೊಂದಿಕೆಯಾಗುವಂತೆ ಮಾಡುವುದು ಈ ಒಂದು ಬೋಧ್ನ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ಭಾರತದ ಅತಿ ದೊಡ್ಡ ರೈಲ್ವೆ ಟರ್ಮಿನಲ್ ಅನ್ನು ಯಾವ ಸ್ಥಳದಲ್ಲಿ ಯೋಜಿಸಲಾಗಿದೆ? ರೀಸೆಂಟ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ರೈಲ್ವೆ ಟರ್ಮಿನಲ್ ಹ್ಯಾಸ್ ಬೀನ್ ಪ್ಲಾನ್ಡ್ ಇನ್ ವಿಚ್ ಲೊಕೇಶನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಲಹಂಕದಲ್ಲಿ ನಮ್ಮ ಭಾರತ ದೇಶದ ಅತಿ ದೊಡ್ಡ ರೈಲು ಟರ್ಮಿನಲ್ ಯೋಜನೆಯನ್ನು ತರ್ತಾ ಇದ್ದಾರೆ. ಸೊ ಏನಿದರ ಉದ್ದೇಶ, ಇದರ ವೆಚ್ಚ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ತರ್ತಾ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ರೈಲ್ವೇಸ್ ಅಥವಾ ಭಾರತೀಯ ರೈಲ್ವೆ ವತಿಯಿಂದ. ಸೊ ಇದರ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 5,754 ಕೋಟಿ ವೆಚ್ಚ ಇರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಬಿಲ್ಡ್ ಇಂಡಿಯಾಸ್ ಲಾರ್ಜೆಸ್ಟ್ ರೈಲ್ವೆ ಕೋಚಿಂಗ್ ಟರ್ಮಿನಲ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ರೈಲ್ವೆ ಕೋಚಿಂಗ್ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಪರ್ಪಸ್ ಮತ್ತೆ ನೀಡ್, ಇದರ ಅವಶ್ಯಕತೆ ಏನಿದೆ ಅದನ್ನ ನಾವಿಲ್ಲಿ ನೋಡೋದಾದ್ರೆ ಡಿಕಂಜೆಸ್ಟ್ ಎಕ್ಸಿಸ್ಟಿಂಗ್ ಬೆಂಗಳೂರು ರೈಲ್ವೆ ಸ್ಟೇಷನ್ಸ್, ಅಂದ್ರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಬೆಂಗಳೂರು ರೈಲ್ವೆ ನಿಲ್ದಾಣಗಳಲ್ಲಿ ಈಗೇನು ದಟ್ಟಣೆ ಇರುತ್ತೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ಕ್ರೀಸ್ ಟ್ರೈನ್ ಆರಿಜಿನೇಟಿಂಗ್ ಅಂಡ್ ಟರ್ಮಿನೇಟಿಂಗ್ ಕೆಪಾಸಿಟಿ, ಅಂದ್ರೆ ರೈಲುಗಳು ಪ್ರಾರಂಭವಾಗ್ತಕ್ಕಂಥದ್ದು ಅಂಡ್ ನಿಗಮಿಸ್ತಕ್ಕಂಥ ಒಂದು ಸಾಮರ್ಥ್ಯ ಏನಿರುತ್ತೆ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ದಟ್ ಮೋರ್ ಟ್ರೈನ್ಸ್ ಕ್ಯಾನ್ ಕಮ್ ಇನ್ ಅಂಡ್ ಮೋರ್ ಟ್ರೈನ್ಸ್ ಕ್ಯಾನ್ ಗೋ. ಸೊ ಇದನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಅಂಡ್ ಇಂಪ್ರೂವ್ ಮೇಂಟೆನೆನ್ಸ್ ಅಂಡ್ ಸ್ಟೆಬ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ನಿರ್ವಹಣೆ ಮತ್ತು ಸ್ಟ್ಯಾಬ್ಲಿಂಗ್ ಮೂಲ ಸೌಕರ್ಯವನ್ನು ಸುಧಾರಿಸ್ತಕ್ಕಂಥದ್ದು ಕೂಡ ಸೊ ಇದರ ಉದ್ದೇಶಗಳಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸಪೋರ್ಟ್ ಬೆಂಗಳೂರುಸ್ ರ್ಯಾಪಿಡ್ ಅರ್ಬನ್ ಅಂಡ್ ಪಾಪ್ಯುಲೇಷನ್ ಗ್ರೋತ್. ಸೊ ಬೆಂಗಳೂರು ತುಂಬಾ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ನಗರವಾಗಿರುತ್ತೆ, ಅದನ್ನ ಬೆಂಬಲಿಸ್ತಕ್ಕಂಥದ್ದು. ಅಂಡ್ ಸ್ಟ್ರೆಂಥನ್ ಕರ್ನಾಟಕಸ್ ಎಕ್ಸ್ಪ್ಯಾಂಡಿಂಗ್ ರೈಲ್ವೆ ನೆಟ್ವರ್ಕ್, ಕರ್ನಾಟಕದ ವಿಸ್ತರಿಸುತ್ತಿರುವ ರೈಲ್ವೆ ಜಾಲವನ್ನ ಬಲಪಡಿಸ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ಬರ್ತಾ ಇರ್ತಕ್ಕಂಥ ಕೀ ಫೀಚರ್ಸ್ ಯಾವುದು ಅಂದ್ರೆ ಅಪ್ ಟು 16 ಪ್ಲಾಟ್ಫಾರ್ಮ್ಸ್, ಅಂದರೆ 16 ಪ್ಲಾಟ್ಫಾರ್ಮ್ಗಳನ್ನು ಹೊಂದಿರತಕ್ಕಂಥ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಮಲ್ಟಿಪಲ್ ಪಿಟ್ ಲೈನ್ಸ್ ಫಾರ್ ಟ್ರೈನ್ ಮೇಂಟೆನೆನ್ಸ್, ಅಂದರೆ ರೈಲುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದೇ ಕಡೆ ಅಲ್ಲ, ಚಿಕ್ಕ ಚಿಕ್ಕ ಸ್ಥಳಗಳಲ್ಲಿ ಆ ಪಿಟ್ ಲೈನ್ಸ್ ಅಂತ ಹೇಳ್ತೇವೆ. ಸೊ ಆ ಪಿಟ್ ಲೈನ್ಸ್ಗಳನ್ನು ಒಂದೇ ಕಡೆ ಮಾಡದೆ ಸೊ ಮಲ್ಟಿಪಲ್ ಲೈನ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಇದರಿಂದ ಕಂಜೆಷನನ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ಯಾವ ಕ್ಷಿಪಣಿಯನ್ನು ಜಂಟಿಯಾಗಿ ಉತ್ಪಾದಿಸಲು ಒಪ್ಪಿಕೊಂಡಿವೆ? ಸೊ ರೀಸೆಂಟ್ಲಿ ಇಂಡಿಯಾ ಅಂಡ್ ಫ್ರಾನ್ಸ್ ಅಗ್ರಿ ಟು ಕೋ ಪ್ರೊಡ್ಯೂಸ್ ವಿಚ್ ಮಿಸೈಲ್? ಸೊ ಈ ಪ್ರಶ್ನೆಗೆ
ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಹ್ಯಾಮರ್ ಮಿಸೈಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಬಂದಿರುತ್ತೆ. ಸೊ ಏನಿದು ಹ್ಯಾಮರ್ ಮಿಸೈಲ್ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಫ್ರಾನ್ಸ್ನ ಮ್ಯಾಪನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಫ್ರಾನ್ಸ್ ವೆಸ್ಟ್ ಯುರೋಪ್ನಲ್ಲಿ ಬರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಮೆಡಿಟರೇನಿಯನ್ ಸಿ ಮತ್ತು ಇಂಗ್ಲಿಷ್ ಚಾನಲ್, ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಫ್ರಾನ್ಸ್ನ ಡೀಟೇಲ್ಡ್ ಮ್ಯಾಪನ್ನು ನಾವು ನೋಡೋದಾದರೆ, ಫ್ರಾನ್ಸ್ನ ಕ್ಯಾಪಿಟಲ್ ಸಿಟಿಯನ್ನು ನಾವು ಪ್ಯಾರಿಸ್ ಅಂತ ಹೇಳ್ತೇವೆ. ಫ್ರಾನ್ಸ್ನ ನಾರ್ದಲ್ಲಿ ಈ ಒಂದು ಭಾಗದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅನ್ನು ನೋಡ್ಬೋದಾಗಿರುತ್ತೆ. ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಅನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲನ್ನು ನಾವು ಇಂಗ್ಲೀಷ್ ಚಾನಲ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರಾನ್ಸಲ್ಲಿ ಅನೇಕ ಮೌಂಟೇನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಆಲ್ಪ್ಸನ್ನು ನೋಡ್ಬೋದಾಗಿರುತ್ತೆ. ಆಲ್ಪ್ಸ್ ಕೇವಲ ಫ್ರಾನ್ಸ್ನಲ್ಲಿ ಮಾತ್ರ ಅಲ್ಲ, ಈವನ್ ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿಯಲ್ಲೂ ಕೂಡ ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪೈರನೀಸ್ ಮೌಂಟೇನ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ನ್ಯಾಚುರಲ್ ಬೌಂಡ್ರಿ ಬಿಟ್ವೀನ್ ಸ್ಪೇನ್ ಮತ್ತು ಈ ಒಂದು ಫ್ರಾನ್ಸ್, ಸ್ಪೇನ್, ಅಂಡೋರಾ ಮತ್ತು ಫ್ರಾನ್ಸ್ನ ನಡುವೆ ಇರ್ತಕ್ಕಂಥ ನ್ಯಾಚುರಲ್ ಅಥವಾ ನೈಸರ್ಗಿಕ ಗಡಿ ಪ್ರದೇಶವಾಗಿ ಈ ಪೈರನೀಸ್ ಮೌಂಟೇನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ಹೊರತುಪಡಿಸಿದ್ರೆ ನಾವು ಜೂರಾ ಮೌಂಟೇನ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಓಸ್ಜಸ್ ಮೌಂಟೇನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಇಷ್ಟು ಮೌಂಟೇನ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ನೈಬರಿಂಗ್ ಕಂಟ್ರೀಸ್ ಅನ್ನು ನಾವು ನೋಡೋದಾದ್ರೆ, ಸ್ಟಾರ್ಟಿಂಗ್ ಫ್ರಮ್ ಇಟಲಿ, ದೆನ್ ಸ್ವಿಟ್ಜರ್ಲ್ಯಾಂಡ್, ಲಕ್ಸಂಬರ್ಗ್, ಜರ್ಮನಿ, ಬೆಲ್ಜಿಯಂ, ಸ್ಪೇನ್ ಮತ್ತು ಅಂಡೋರಾ ಜೊತೆ ತನ್ನ ಬಾರ್ಡರ್ಸನ್ನು ಶೇರ್ ಮಾಡಿಕೊಳ್ಳುತ್ತೆ. ಇನ್ನು ವಾಟರ್ ಬಾಡೀಸನ್ನು ನಾವು ನೋಡೋದಾದರೆ, ವಿ ಹ್ಯಾವ್ ಇಂಗ್ಲೀಷ್ ಚಾನಲ್ ಹಿಯೋ, ಅಟ್ಲಾಂಟಿಕ್ ಓಷನ್, ಬೇ ಆಫ್ ಬಿಸ್ಕೆ ಅಂತ ಹೇಳ್ತೇವೆ, ಆ್ಯಂಡ್ ಸದರ್ನ್ ಮೋಸ್ಟಲ್ಲಿ ನಾವು ಮೆಡಿಟರೇನಿಯನ್ ಸಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಹೊರತುಪಡಿಸಿ ಇಲ್ಲಿರ್ತಕ್ಕಂಥ ನದಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಯನಿ ರಿವರ್, ಸೊ ಇದು ಬಂದು ಇಂಗ್ಲೀಷ್ ಚಾನಲ್ಗೆ ಸೇರ್ಕೊಳ್ತಕ್ಕಂಥದ್ದು. ಅದಾದಮೇಲೆ ವಿ ಹ್ಯಾವ್ ರೋನೆ ರಿವರ್, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಮೆಡಿಟರೇನಿಯನ್ ಸಿಗೆ ಬರ್ತಕ್ಕಂಥದ್ದು. ಸೊ ಈ ಎರಡು ರಿವರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು. ಇನ್ನೊಂದು ಗೋರ್ನೆ ರಿವರ್ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಇಂಡಿಯಾ ಮತ್ತು ಫ್ರಾನ್ಸ್ನ ನಡುವೆ ಒಪ್ಪಂದ ಆಗಿರ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶ ಇಬ್ಬರೂ ಜಂಟಿಯಾಗಿ ಈ ಒಂದು ಹ್ಯಾಮರ್ ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಹ್ಯಾಮರ್ ಮಿಸೈಲ್ ಅಂತಕ್ಕಂಥದ್ದು ಏರ್ ಟು ಗ್ರೌಂಡ್ ಪ್ರಿಸಿಷನ್ ಗೈಡಿಂಗ್ ಮಿಸೈಲ್ ಆಗಿರುತ್ತೆ. ಅಂದರೆ ಗಾಳಿಯಿಂದ ಭೂಮಿಯ ಮೇಲೆ ಇರ್ತಕ್ಕಂಥ ಟಾರ್ಗೆಟ್ಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು, ನಿಖರವಾಗಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನು ಹ್ಯಾಮರ್ ಅಂತ ಕರಿತೇವೆ. ಹ್ಯಾಮರ್ನ ಫುಲ್ ಫಾರ್ಮ್ ಏನು ಅಂದರೆ ಹೈಲಿ ಅಜೈಲ್ ಮಾಡ್ಯುಲಾರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ ಹೇಳ್ತೇವೆ. ಇದು ಹೆಚ್ಚು ಚುರುಕುತನವನ್ನು ಹೊಂದಿರತಕ್ಕಂಥ ಶಸ್ತ್ರಾಸ್ತ್ರ ವಿಸ್ತೃತ ಶ್ರೇಣಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸಾಫ್ರಾನ್ ಅಂತಕ್ಕಂಥವ್ರು, ಅಥವಾ ಈ ಒಂದು ಕಂಪನಿ ಇದನ್ನ ಡೆವಲಪ್ ಮಾಡಿರುತ್ತೆ. ಸೊ ಇಟ್ ಕ್ಯಾನ್ ಯೂಸ್ GPS, ಇನ್ಫ್ರಾರೆಡ್ ಅಂಡ್ ಲೇಸರ್ ಗೈಡೆನ್ಸ್ ಸಿಸ್ಟಮ್. ಸೊ ಇದರಿಂದ ಇದರ ನಿಖರತೆ ಹೆಚ್ಚಾಗುತ್ತೆ. ಯಾವಾಗ GPS, ಅತಿಗೆಂಪು ಮತ್ತೆ ಲೇಸರ್ ಮಾರ್ಗದರ್ಶನವನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ, ಎಲ್ಲಿ ಎಕ್ಸಾಕ್ಟ್ಲಿ ಅದನ್ನ ಪ್ಲಾಂಟ್ ಮಾಡಬೇಕು ಅನ್ನೋದು ಅದರ ನಿಖರತೆ ಹೆಚ್ಚಾಗುತ್ತೆ. ಅಂಡ್ ಹೈ ಅಕ್ಯುರೇಸಿ ಸ್ಟ್ರೈಕ್ ಅಗೇನ್ಸ್ಟ್ ಫೋರ್ಟಿಫೈಡ್ ಅಂಡ್ ಸ್ಟ್ರಾಟಜಿಕ್ ಟಾರ್ಗೆಟ್ಸ್. ಫೋರ್ಟಿಫೈಡ್ ಅಂದ್ರೆ ಅದನ್ನ ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ದರೂ ಕೂಡ ಅದನ್ನ ಟಾರ್ಗೆಟ್ ಮಾಡಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ಮಿಸೈಲ್ಗೆ ಇರುತ್ತೆ. ಸೊ ಈ ಒಂದು ಮಿಸೈಲ್ ಅನ್ನು ನಾವು ರಫೇಲ್ ಫೈಟರ್ ಜೆಟ್ ಏರ್ಕ್ರಾಫ್ಟ್ಸ್ ಏನಿರುತ್ತೆ ಅದರೊಳಗಡೆ ಇದನ್ನ ಸಂಯೋಜನೆ ಮಾಡ್ತಕ್ಕಂಥದ್ದು ಅಥವಾ ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ನಮ್ಮ ಭಾರತೀಯ ವಾಯುಪಡೆ ಅಥವಾ ಇಂಡಿಯನ್ ಏರ್ ಫೋರ್ಸ್ ಬಳಕೆ ಮಾಡಲಿಕ್ಕೆ ಇದನ್ನ ತಯಾರಿ ಮಾಡಲಾಗ್ತಾ ಇದೆ. ಹಾಗಿದ್ರೆ ತಯಾರಿ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ಲೈಕ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಇದರ ಉತ್ಪಾದನೆ ನಡೆಯುತ್ತೆ. ಬಟ್ ಇದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಫ್ರಾನ್ಸ್ನಿಂದ ಪಡೆಯಲಾಗುತ್ತೆ. ಇದನ್ನ ತಂತ್ರಜ್ಞಾನ ವರ್ಗಾವಣೆ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಟ್ಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ಸಾಫ್ರಾನ್ ಅಂಡ್ ಇಂಡಿಯನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್. ಸಾಫ್ರಾನ್ ಮತ್ತೆ ಭಾರತೀಯ ರಕ್ಷಣಾ ತಯಾರಕರ ನಡುವೆ ಆಗಿರ್ತಕ್ಕಂಥ ಒಂದು ಸಹಯೋಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳು ಯಾವ ಲಿಪಿಯ ಶತಮಾನೋತ್ಸವ ಆಚರಣೆಯನ್ನು ಉದ್ಘಾಟಿಸಿದರು? ರೀಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನಾಗ್ರೇಟೆಡ್ ದಿ ಸೆಂಟನರಿ ಸೆಲೆಬ್ರೇಷನ್ ಆಫ್ ವಿಚ್ ಸ್ಕ್ರಿಪ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಲ್ ಚಿಕಿ ಅಂತಕ್ಕಂಥ ಒಂದು ಸ್ಕ್ರಿಪ್ಟ್ ಅನ್ನ, ಆ ಒಂದು ಲಿಪಿ ಅಂದ್ರೆ ಬರವಣಿಗೆ. ಸೊ ಇದರ 100 ವರ್ಷಗಳ ಪರಿಪೂರ್ಣತೆಯನ್ನ ಪ್ರೆಸಿಡೆಂಟ್ ರವರು ಆಚರಣೆ ಮಾಡಲಾಗಿರುತ್ತೆ. ಸೆಂಟನರಿ ಸೆಲೆಬ್ರೇಷನ್, ಸೆಂಟನರಿ ಅಂದ್ರೆ ಶತಮಾನೋತ್ಸವದ ಆಚರಣೆ ಆಗಿರುತ್ತೆ. ಏನಿದು ಲಿಪಿ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಲಿಪಿಯನ್ನ ನಾವು ಆಲ್ ಚಿಕಿ ಸ್ಕ್ರಿಪ್ಟ್ ಅಥವಾ ಆಲ್ ಚಿಕಿ ಲಿಪಿ ಅಂತ ಇದನ್ನ ಹೇಳ್ತಕ್ಕಂಥದ್ದು.
ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು 1925. ಸೊ ಈಗ 2025ಗೆ 100 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪಂಡಿತ್ ರಘುನಾಥ್ ಮುರ್ಮುರವರು ಇದನ್ನ ಕ್ರಿಯೇಟ್ ಮಾಡಿರ್ತಾರೆ. ಇದು ಯಾವ ಭಾಷೆಯ ಲಿಪಿ ಆಗಿರುತ್ತೆ ಅಂದ್ರೆ ಸಂತಾಲಿ ಭಾಷೆಯ ಲಿಪಿಯನ್ನ ನಾವು ಓಲ್ಡ್ ಚಿಕಿ ಲಿಪಿ ಅಂತ ಹೇಳ್ತೇವೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಪ್ರೊವೈಡ್ ಅ ಡಿಸ್ಟಿಂಕ್ಟ್ ರೈಟಿಂಗ್ ಸಿಸ್ಟಮ್ ಫಾರ್ ದಿ ಸಂತಾಲಿ ಲ್ಯಾಂಗ್ವೇಜ್. ಆ ಒಂದು ಸಂತಾಲಿ ಭಾಷೆ ಏನಿರುತ್ತೆ ಅದಕ್ಕೆ ಯಾವುದೇ ಲಿಪಿ ಇರಲಿಲ್ಲ. ಹೇಗೆ ಅದನ್ನ ಬರೆಯೋದು ಕೇವಲ ಮೌಖಿಕವಾಗಿರ್ತಕ್ಕಂಥ ಭಾಷೆ ಮಾತ್ರ ಇತ್ತು, ಬರವಣಿಗೆ ಇರಲಿಲ್ಲ. ಆ ಬರವಣಿಗೆಯನ್ನ ಡೆವಲಪ್ ಮಾಡಲಿಕ್ಕೆ ಈ ಓಲ್ಡ್ ಚಿಕಿ ಸ್ಕ್ರಿಪ್ಟ್ ಅಂತಕ್ಕಂಥದ್ದನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಇದು ಇಂಡಿಜಿನಸ್ ಸ್ಕ್ರಿಪ್ಟ್ ಡಿಸೈನ್ಡ್ ಸ್ಪೆಸಿಫಿಕಲಿ ಫಾರ್ ಫೋನೆಟಿಕ್ ಆಕ್ಯುರೇಸಿ. ಫೋನೆಟಿಕ್ ಅಂದ್ರೆ ನಾವು ಏನು ಶಬ್ದಗಳನ್ನ ಉಚ್ಚಾರಣೆ ಮಾಡ್ತೇವೆ, ಸೊ ಆ ಒಂದು ಶಬ್ದಗಳನ್ನ ನಿಖರವಾಗಿ ಬರೀಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಲಿಪಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಇನ್ನು ಯಾವ ಸಮುದಾಯಕ್ಕೆ ಈ ಒಂದು ಲಿಪಿ ಅಸೋಸಿಯೇಟ್ ಆಗಿದೆ ಅಂತ ನಾವು ನೋಡೋದಾದ್ರೆ ಇದು ಸಂತಾಲ ಕಮ್ಯುನಿಟಿ ಅಥವಾ ಸಂತಾಲ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಪಿ. ಸೊ ಇದನ್ನ ನಾವು ಆಸ್ಟ್ರೋ ಏಷಿಯಾಟಿಕ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತ ಹೇಳ್ತೇವೆ. ಅಂದರೆ ಆಸ್ಟ್ರೋ ಏಷಿಯಾಟಿಕ್ನಲ್ಲಿ ಅನೇಕ ಭಾಷೆಗಳಿದ್ದಾವೆ, ಆ ಒಂದು ಭಾಷೆಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಲಿಪಿ ಅಂತ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಲಿಪಿ ಏನಿದೆ ಪ್ರೈಮರಿಲಿ ಇನ್ನು ಒಡಿಶಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಈ ಒಂದು ಸಂತಾಲ ಕಮ್ಯುನಿಟಿ ಮೇಜರ್ಲಿ ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಕಂಡು ಬರುತ್ತೆ. ಸೊ ಇವರ ಕಲ್ಚರಲ್ ಇಂಪಾರ್ಟೆನ್ಸ್ ಏನು ಅಂದರೆ ಪ್ರಿಸರ್ವ್ಸ್ ಟ್ರೈಬಲ್ ಐಡೆಂಟಿಟಿ, ಲಿಟ್ರೇಚರ್ ಆ್ಯಂಡ್ ಫೋಕ್ಲೋರ್ ಅಂದರೆ ಬುಡಕಟ್ಟು ಅಸ್ಮಿತೆ, ಸಾಹಿತ್ಯ ಮತ್ತು ಜಾನಪದವನ್ನ ಸೊ ಈ ಒಂದು ಲಿಪಿ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಅನ್ನು ನಾವು ನೋಡೋದಾದ್ರೆ ಸಂತಾಲಿ ಲ್ಯಾಂಗ್ವೇಜ್ ಇಸ್ ಇನ್ಕ್ಲೂಡೆಡ್ ಇನ್ ದಿ 8th ಸ್ಕೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಸಂತಾಲಿ ಭಾಷೆಯನ್ನ ನಮ್ಮ ಭಾರತ ದೇಶದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಇದನ್ನ ಸೇರಿಸಲಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥ ವರ್ಷ 2003ರಲ್ಲಿ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಪ್ರಮೋಟ್ಸ್ ಅಫಿಷಿಯಲ್ ಯೂಸ್, ಎಜುಕೇಶನ್ ಅಂಡ್ ಲಿಟ್ರಸಿ ಡೆವಲಪ್ಮೆಂಟ್. ಸೊ ಅಧಿಕೃತ ಬಳಕೆ, ಶಿಕ್ಷಣ ಮತ್ತು ಸಾಹಿತ್ಯ ಅಭಿವೃದ್ಧಿಯನ್ನು ಉತ್ತೇಜನ ಮಾಡುವ ಉದ್ದೇಶದಿಂದ ಇದನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಭಾರತವು ತನ್ನ ಮೊದಲ ಸ್ಥಳೀಯ ಕೆಡೆಟ್ ತರಬೇತಿ ಹಡಗನ್ನು ಉದ್ಘಾಟಿಸಿದೆ. ಅದರ ಹೆಸರೇನು? ರೀಸೆಂಟ್ಲಿ ಇಂಡಿಯಾ ಲಾಂಚ್ಡ್ ಇಟ್ಸ್ ಫಸ್ಟ್ ಇಂಡಿಜಿನಸ್ ಕ್ಯಾಡೆಟ್ ಟ್ರೈನಿಂಗ್ ಶಿಪ್. ವಾಟ್ ಈಸ್ ಇಟ್ಸ್ ನೇಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಕೆಡೆಟ್ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಶಿಪ್ ಅನ್ನ ಕೃಷ್ಣ ಅಂತ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಇದು ಭಾರತ ದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಮೊದಲ ಒಂದು ಸ್ಥಳೀಯ ಕ್ಯಾಡೆಟ್ ಟ್ರೈನಿಂಗ್ ಶಿಪ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಶಿಪ್ ನ ಪ್ರಾಮುಖ್ಯತೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಶಿಪ್ಗೆ ಇಟ್ಟಿರ್ತಕ್ಕಂಥ ಹೆಸರು ಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ. ಸೊ ಇದು ಯಾವ ಶಿಪ್ ಯಾರ್ಡ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಿರ್ತಾರೆ ಅಂದ್ರೆ ಲಾರ್ಸನ್ ಅಂಡ್ ಟೋಬ್ರೋ LNT ಶಿಪ್ ಯಾರ್ಡ್ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಕಟ್ಟುಪಲ್ಲಿ, ಚೆನ್ನೈನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಫಸ್ಟ್ ಇಂಡಿಜಿನಸ್ ಬಿಲ್ಟ್ ಕ್ಯಾಡೆಟ್ ಟ್ರೈನಿಂಗ್ ಶಿಪ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿಯೇ ನಿರ್ಮಾಣ ಮಾಡಿರ್ತಕ್ಕಂಥ ಮೊದಲ ಕ್ಯಾಡೆಟ್ ತರಬೇತಿ ಹಡಗು ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಬ್ಯಾಕ್ ಗ್ರೌಂಡ್ ನಾವು ನೋಡೋದಾದ್ರೆ ಫಸ್ಟ್ ಆಫ್ ದಿ 3 ಕ್ಯಾಡೆಟ್ ಟ್ರೈನಿಂಗ್ ಶಿಪ್ ಅಂದ್ರೆ ಈ ಒಂದು ಸರಣಿಯಲ್ಲಿ ಒಟ್ಟು 3 ಟ್ರೈನಿಂಗ್ ಶಿಪ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದಾಗಿರ್ತಕ್ಕಂಥ ಕೃಷ್ಣವನ್ನ ಈಗ ಡೆವಲಪ್ ಮಾಡಿ ಅದನ್ನ ಲಾಂಚ್ ಕೂಡ ಮಾಡಲಾಗಿರುತ್ತೆ. ಬಟ್ ಈ 3 ಹಡಗುಗಳನ್ನ ಡೆವಲಪ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಸಹಿ ಆಗಿರ್ತಕ್ಕಂಥದ್ದು 2023ರಲ್ಲಿ ಕಾಂಟ್ರಾಕ್ಟ್ ಸಹಿ ಆಗಿರುತ್ತೆ. ಸೊ ಬಿಲ್ಟ್ ಫಾರ್ ಇಂಡಿಯನ್ ನೇವಿ, ಈ ಶಿಪ್ಗಳನ್ನ ನಮ್ಮ ಭಾರತ ದೇಶದ ನೌಕಾಪಡೆಗೆ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದು ಆತ್ಮನಿರ್ಭರ್ ಭಾರತ್ ಮತ್ತೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಏನಿದೆ ಸೊ ಅದರ ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಶಿಪ್ಸ್ ಆಗಿರುತ್ತೆ. ಸೊ ಇದರ ಪ್ರಮುಖ ಪಾತ್ರವೇನು ಅಂತ ನಾವು ನೋಡೋದಾದ್ರೆ ಸಿ ಟ್ರೈನಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ಸಮುದ್ರದ ಒಂದು ತರಬೇತಿಯನ್ನ ನೀಡ್ತಕ್ಕಂಥದ್ದು. ಆ ಒಂದು ಸಿಬ್ಬಂದಿ ಯಾರಿರ್ತಾರೆ ಆ ಕ್ಯಾಡೆಟ್ಸ್ ಗಳಿಗೆ ಈ ಒಂದು ತರಬೇತಿಯನ್ನ ನೀಡ್ತಕ್ಕಂಥದ್ದು. ಕೇಪಬಲ್ ಆಫ್ ಟ್ರೈನಿಂಗ್ ವಿಮೆನ್ ಕ್ಯಾಡೆಟ್ಸ್ ಅಂದ್ರೆ ಇವನ್ ಮಹಿಳಾ ಕ್ಯಾಡೆಟ್ ಗಳಿಗೂ ಕೂಡ ತರಬೇತಿಯನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಸಾಕಾರಗೊಳಿಸಬಹುದಾಗಿರುತ್ತೆ. ಅಂಡ್ ಕ್ಯಾನ್ ಟ್ರೈನ್ ಕ್ಯಾಡೆಟ್ಸ್ ಫ್ರಮ್ ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್, ಕೇವಲ ಭಾರತೀಯರನ್ನ ಮಾತ್ರವಲ್ಲ ಸ್ನೇಹಪರ ವಿದೇಶಿಯರನ್ನ ಕೂಡ ಇಲ್ಲಿ ತರಬೇತಿಯನ್ನ ನೀಡಬಹುದಾಗಿರುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಟು ಸೀಮನ್ಶಿಪ್ ಅಂಡ್ ನೇವಲ್ ಆಪರೇಷನ್ಸ್ ಅಂದ್ರೆ ಕಡಲ ಮತ್ತು ನೌಕಾ ಕಾರ್ಯಾಚರಣೆಗಳಿಗೆ ಪ್ರಾಯೋಗಿಕವಾಗಿ ಒಂದು ಮಾನ್ಯತೆಯನ್ನ ಅಥವಾ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನ ಒದಗಿಸ್ತಕ್ಕಂಥ ಒಂದು ಶಿಪ್ ಅನ್ನ ಈಗ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದನ್ನ ಕೇವಲ
ಟ್ರೈನಿಂಗ್ಗೆ ಮಾತ್ರ ಯೂಸ್ ಮಾಡೋದಿಲ್ಲ, ಈವನ್ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಏನಾದರೂ ಫ್ಲಡ್ ಆಗಿರುತ್ತೆ, ಡಿಸಾಸ್ಟರ್ ಆಗಿರುತ್ತೆ, ಸೊ ಅಲ್ಲೂ ಕೂಡ ಇದನ್ನು ಬಳಸ್ಬೋದಾಗಿರುತ್ತೆ. ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಶೋಧ ಕಾರ್ಯಗಳಲ್ಲಿ ಬಳಸ್ಬೋದಾಗಿರುತ್ತೆ. ಮೆಡಿಕಲ್ ಸಪೋರ್ಟ್ ಮತ್ತು ಹಾಸ್ಪಿಟಲ್ ರೋಲನ್ನು ಕೂಡ ಮಾಡ್ಬೋದಾಗಿರುತ್ತೆ. ನಾನ್ ಕಂಬ್ಯಾಟೆಂಟ್ ಎವ್ಯಾಕ್ಯುಯೇಷನ್ ಆಪರೇಷನ್ಸ್, ಅಂದರೆ ಯುದ್ಧ ನಡೆಯದ ಸಮಯದಲ್ಲಿ ಯಾರಾದರೂ ಜನರು ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಅವರನ್ನು ಎವ್ಯಾಕ್ಯುಯೇಟ್ ಮಾಡಲಿಕ್ಕೂ ಕೂಡ ಈ ಒಂದು ಹಡಗನ್ನು ನಾವು ಬಳಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1055. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.